ಪಳಿನಿ ನೀನು ಮೊದ್ಲು ಆ ರಾಕ್ಷಸನ್ ಬಗ್ಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಈಗ ಸುಬ್ರಹ್ಮಣ್ಯ ರಾಕ್ಷಸನಾಗಿ ಹೇಗ್ ಬದ್ಲಾದ ಅಂತ ಹೇಳ್ತಿದ್ಯಾ. ಇದ್ರಲ್ಲಿ ಸುಬ್ರಹ್ಮಣ್ಯನ್ ಒಳ್ಳೆತನ ಏನಿದೆ? ಕ್ರೈಮ್ ಅನ್ಬಿಟ್ಟು. ಮೇಡಮ್, ನೀವು ಕೇಳಿದ ಸತ್ಯನೇ ಹೇಳ್ತಾ ಇದ್ದೀನಿ. ಸುಬ್ರಹ್ಮಣ್ಯನ್ ಬಗ್ಗೆ ಬರೀ ಒಳ್ಳೇದೇ ಹೇಳ್ಬೇಕು ಅಂತ ಅನ್ಕೊಂಡಿದ್ದಿದ್ರೆ ಕೆಲವೊಂದು ವಿಷಯ ನಾನು ಹೇಳ್ತಾನೆ ಇರ್ಲಿಲ್ಲ. ನಾವು ಬಿಸ್ನೆಸ್ ಮಾತ್ರ ಮಾಡಿದ್ದು, ಮರ್ಡರ್ ಮಾಡಿಲ್ಲ. ಒಂದ್ ಕಡೆ ನಾವೆಲ್ಲ ಸರಿ ಹೋಯ್ತು ಅಂತ ಅನ್ಕೋತಾ ಇದ್ರೆ ಇನ್ನೊಂದ್ ಕಡೆ ತಿಮ್ಮಾರೆಡ್ಡಿ ಕಡೆಯವರು ರಕ್ತ ಹರಿಸ್ತಾ ಇದ್ರು. ನಾವು ಕೇಸ್ ಸೋತೋಗ್ಬಿಟ್ವಿ ತಿಮ್ಮಾರೆಡ್ಡಿ. ನಾನು ಆಚೆ ಹೋಗ್ತಾ ಇದ್ದೀನಿ, ಬರೋ ಅಷ್ಟರಲ್ಲಿ ನೀನು ಸ್ನಾನ ಮಾಡ್ಕೊ ಅಂತ ಹೇಳಿದ್ನೋ ಇಲ್ವೋ? ಸ್ವಲ್ಪ ಜ್ವರ ಇದೆ. ಯಾವಾಗ್ಲೂ ಇದೇ ಆಯ್ತು. ಸ್ವಲ್ಪ ಪೌಡರ್ ಆದ್ರೂ ಹಾಕೋ, ಬರ್ತೀನಿ. ಲೇ ಬಸ್ವಾ, ಏನಣ್ಣ? ನಮ್ಮೇಲೆ ಹಾಕಿದ ಕೇಸ್ನ ಸೋತೋಗಿದೀವಂತೆ. ಈಗ ತಾನೆ ರಾಜೇಂದ್ರ ಹೇಳ್ದ. ಆ ಲಾಯರ್ ನನ್ ಮಗನ್ಗೆ ಇವತ್ತಿದೆ ನನ್ನ ಕೈಯಲ್ಲಿ. ಬನ್ರೋ. ಸಿಂಗಾರು ಅಣ್ಣ, ಆ ನನ್ನ ಮಗ ಯಾವ ಬಿಲ್ಡರ್ ಇದ್ದಾನೆ ಅಂತ ಹುಡುಕ್ರೋ. ಇವತ್ತು ರಾತ್ರಿ ಒಳಗೆ ಲಾಯರ್ ಜೊತೆ ಅವನು ಟಾಕೀಸ್ ಒಳಗಿರ್ಬೇಕು. ಸರಿ ಅಣ್ಣ. ಈ ಬುದ್ಧಿವಂತಿಕೆ ನಾನೇನು ಕೋರ್ಟಲ್ಲಿ ತೋರಿಸಿದ್ರೆ ಇವತ್ತು ಸಾಯೋ ಪರಿಸ್ಥಿತಿ ಬರ್ತಿತ್ತೇನೋ ನಿನ್ಗೆ. ಛೇ, ಈ ಪ್ರಪಂಚ ತುಂಬಾ ಚಿಕ್ಕದು ಮೇಡಮ್. ಯಾರೋ ಯಾರಿಗೋ ಕಲ್ ಬೀಸಿದ್ರೆ ಅದಕ್ಕೆ ಸಂಬಂಧನೇ ಇಲ್ದಿರೋರ್ಗೋಗಿ ಬೀಳ್ತದೆ. ಹಿಂಗಿರೋವಾಗ ಒಂದೇ ಊರಲ್ಲಿರೋ ನಮಗೆ ಒಬ್ಬರಿಗೆ ಬೀಸೋ ಕಲ್ಲು ಇನ್ನೊಬ್ಬರಿಗೆ ಹೆಂಗ್ ಬೀಳ್ತಾ ಇರ್ತದೆ ಹೇಳಿ? ಸಾಲೆ ಬೇಡ ಬೇಡ. ಗನ್ ವ್ಯಾಪಾರ ಅಂದ್ರೆ ಕುಂಟೆ ಬಿಲೆ ಆಡೋದು ಅನ್ಕೊಂಡಿದ್ದೇನೋ? ಕುಂಟೆ ಬಿಲೆ ಆಡೋದು ತಪ್ಪಾಗೋಯ್ತಣ. ಹೇಳ್ದಲ್ಲ, ಸರಿ ಹೋಗೋ. ಸುಬ್ರಹ್ಮಣ್ಯ, ಈ ಸಲ ವಿಷಯ ದೊಡ್ಡದಾಗಿದೆ ಸುಬ್ರಹ್ಮಣ್ಯ. ಆ ಮಹೇಂದ್ರ ರಾಜಮಾಣಿಕ್ಯ, ನೀನ್ ತಮ್ಮ ಅಲ್ಲ ಅಂತ ಬೇರೆ ಒಂದು ಕಂಪ್ನಿ ಇಟ್ಕೊಂಡು ಸಪರೇಟ್ ಆಗಿ ನೋಡ್ಕೋ. ಅದು ನಿನ್ ಪರ್ಸನಲ್. ಅದು ಬಿಟ್ಟು ನನ್ನ ಹತ್ರ ಗನ್ ಬೇಡ ಅಂತ ಬೇರೆ ಎಲ್ಲಿಂದ ತರಿಸಿದ್ರೆ ಹೆಂಗೆ? ಅದನ್ನ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಗೊತ್ತಿದ್ದು ಸುಮ್ನೆ ಇರ್ತೀನಿ ಅಂತ ಅನ್ಕೊಂಡಿದ್ಯಾ? ನನಗ್ ಬೇಕಾದ ಗನ್ ಕೊಟ್ಟೆ ನೀನು, ಇವಾಗೆಲ್ಲೂ ತಗೋಬೇಡ ಅಂತ ಹೇಳ್ತಾ ಇದೀಯಾ? ಸುಮ್ನೆ ಟೀ ಕುಡ್ದು ಹೊರಡೋದ್ ನೋಡು. ನನ್ ಬಿಟ್ಟು ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನನ್ನ ಹಿಂದೆ ಯಾರಿದಾರಂತ ಗೊತ್ತಿಲ್ಲ ನಿನ್ಗೆ. ಯಾವನೇ ಆಗಿರ್ಲಿ, ಇದು ನನ್ನೂರು, ಇಲ್ಲಿ ನಾನೇ ಡಾನು. ಆ ಮಹೇಂದ್ರ ನಮ್ಮವ್ರನ್ನ ಟಾರ್ಗೆಟ್ ಮಾಡೋನಂತೆ. ಯಾವ ಟೈಮಲ್ಲಾದ್ರೂ ಸರಿ ನಮ್ಮವ್ರ ಮೇಲೆ ಅಟ್ಯಾಕ್ ಮಾಡ್ತಾನಂತೆ. ಏನ್ ಮಾಡೋದು ಸುಬ್ರಹ್ಮಣ್ಯ? ಮಹೇಂದ್ರ ಅಟ್ಯಾಕ್ ಮಾಡ್ತಾನೆ ಅಂದ್ರೆ ನಮ್ಮವ್ರ ಹತ್ರ ಗನ್ ಇರ್ಬೇಕು. ಇವತ್ತೇ ಸರ್ ಕೇಳಿಸೋಣ. ಅವ್ರಿಗೇನಾದ್ರೂ ಹೇಳ್ಬೇಕಾ? ಇನ್ ಹೇಳೋದಕ್ಕೇನೂ ಇಲ್ಲ, ಮಾಡೋದೆ. ನಂಬಿಕೆನೇ ಇಲ್ದೆ ಅಷ್ಟೊಂದು ಕಳಿಸ್ಬಿಟ್ರೆ ಹೆಂಗೆ? ಅಲ್ಲಿ ಪ್ರಾಣಗಳು ಹೋಗ್ತಿದ್ರೆ ಲೆಕ್ಕ ಮಾಡೋದಕ್ಕಾಗತ್ತ? ಯಾವುದಕ್ಕೆ ಇರಲಿ, ಈ ಡೆಲಿವರಿನ ನೀನೇ ಹೋಗಿ ಮುಗಿಸ್ಕೊಂಡ್ ಬಾ. ಹಾ.